ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಇವತ್ತು ಗ್ರೀನ್ ಸಿಗ್ನಲ್. ಸಚಿವರ ಆಯ್ಕೆ ಪ್ರಕ್ರಿಯೆ ಫೈನಲ್ ಮಾಡಲಿದ್ದಾರೆ ನಾಯಕರು. ನಿನ್ನೆಗೆ ಸಚಿವರ ಆಯ್ಕೆ ಪ್ರಕ್ರಿಯೆ ಮುಗಿಬೇಕಾಗಿತ್ತು. ನೀಟ್ ಪ್ರತಿಭಟನೆಯಲ್ಲಿ ವರಿಷ್ಠರು ಭಾಗಿಯಾದಂತ ಕಾರಣ ಸಭೆ ರದ್ದಾಗಿತ್ತು. ಹೀಗಾಗಿ ದೆಹಲಿಯಲ್ಲಿ ಇವತ್ತು ನಡೆಯಲಿರುವಂತಹ ವರಿಷ್ಠರ ಸಭೆಯಲ್ಲಿ ಸಚಿವರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಗಂಭೀರವಾದಂತ ಚರ್ಚೆ. ಹಿಂದೆ ಪಟ್ಟಿ ಫೈನಲ್ ಮಾಡಲಿದ್ದಾರೆ ನಾಯಕರು. ಇಂದು ರಾತ್ರಿ ಒಳಗಡೆ ಪಟ್ಟಿಯನ್ನ ರಿಲೀಸ್ ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ರಾಜ್ಯಪಾಲರು ಬೇರೆ ಕಡೆಗೆ ತೆರಳುವ ಕಾರಣ ಪದಗ್ರಹಣ ಕಾರ್ಯಕ್ರಮ ಶನಿವಾರ ಇಲ್ಲ, ಭಾನುವಾರ ಮಾಡಬಹುದಾದ ಸಾಧ್ಯತೆ ಇದೆ. ಇದು ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ. ಲಿಂಗಾಯತ ಒಬಿಸಿ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ನೀಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥ ವಿಚಾರ ಬಹಳ ದಿನಗಳಿಂದ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೆನ್ನೆ ಮೀಟಿಂಗ್ ಆಗಬೇಕಾಗಿತ್ತು, ದೆಹಲಿಯಲ್ಲಿ ಹೋರಾಟ ಇದ್ದಂಥ ಕಾರಣಕ್ಕೆ ಮೀಟಿಂಗ್ ಆಗಿಲ್ಲ. ಇವತ್ತಾದರೂ ಮೀಟಿಂಗ್ ಆಗುತ್ತಾ? ಇವತ್ತೆಲ್ಲ ಫೈನಲೈಸ್ ಆಗುತ್ತಾ ಅಥವಾ ಒಂದೆರಡು ದಿನಗಳ ಕಾಲ ಮುಂದಕ್ಕೆ ಹೋಗ್ಬೋದಾದ ಚಾನ್ಸಸ್ ಇದೆಯಾ ಶಿವು? ನೀತಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಿನ್ನೆ ಸಭೆ ಆಗಬೇಕಾಗಿತ್ತು. ಆದ್ರೆ ದೆಹಲಿಯ ನೀಟು ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಖರ್ಗೆ ಅವರು ಭಾಗವಹಿಸಿದಂತ ಹಿನ್ನೆಲೆಯಲ್ಲಿ ನಿನ್ನೆ ಸಭೆಯನ್ನ ಮುಂದೂಡಕ್ಕೆ ಮಾಡಲಾಗಿತ್ತು. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಇವತ್ತು 10 ಗಂಟೆಗೆ ಸಭೆ ಪ್ರಾರಂಭವಾಗುತ್ತೆ. ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆಯನ್ನ ಮಾಡಲಾಗತ್ತೆ. ಅಂತಿಮವಾಗಿ ಪಟ್ಟಿಯನ್ನು ಕೂಡ ಇವತ್ತು ರಾತ್ರಿ ಒಳಗೆ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ. ನಿನ್ನೆ ಪ್ರತಿಭಟನೆ ಇಲ್ಲದೆ ಹೋಗಿದ್ದಿದ್ರೆ ನಿನ್ನೆನೆ ಲಿಸ್ಟ್ ಅನೌನ್ಸ್ ಆಗ್ತಾ ಇತ್ತು. ಇವತ್ತು ಮಧ್ಯಾಹ್ನ ಗಾಜಿನ ಮನೆಯಲ್ಲಿ, ರಾಜಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿತ್ತು. ಯಾವಾಗ ಸಭೆ ಮುಂದೂಡಿಕೆ ಆಯ್ತು ಇವತ್ತಿಗೆ, ಹಾಗಾಗಿ ಇವತ್ತಿನ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಮುಂದೂಡಿಕೆ ಮಾಡಲಾಗಿತ್ತು. ಬಹುತೇಕವಾಗಿ ಶನಿವಾರ ಅಥವಾ ಭಾನುವಾರ ಪದಗ್ರಹಣ ಕಾರ್ಯಕ್ರಮವನ್ನ ಮಾಡುವಂತ ಸಾಧ್ಯತೆಗಳಿದೆ. ಇವತ್ತು ಲಿಸ್ಟ್ ಬಹುತೇಕವಾಗಿ ಕ್ಲಿಯರ್ ಆಗಲಿದ್ದು, ರಾತ್ರಿ ಲಿಸ್ಟ್ ಅನೌನ್ಸ್ ಆಗಲಿದೆ ನೀತಿ. ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.